ನಾ ಬರ್ದಿಲ್ಲ. ಬಾಯ್. ಏ ಮಕ್ಕ ಮಾಯಕ್ಕ ಇದಕ್ಕೆಷ್ಟು? 200 ರೂಪಾಯಿ ಮೇಡಮ್ ಕೆಜಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ನೀವೆಲ್ಲರೂ? ನೋಡಿ ನನ್ನ ನ್ಯೂ ಡ್ರೆಸ್ ಹಾಕಿ ಎಲ್ಲಿಗೆ ಹೊರಡಿದ್ದೀನಿ ಗೊತ್ತಂತ? ಎಲ್ಲೇ ಹೊರಡಿದ್ದೇನೆ ಅಂತ ಇಲ್ಲಿ ಹೇಳುದು ಬೇಡ, ನಾವೆಲ್ಲರೂ ಹೊರಡಿದ್ದೇವೆ. ಹಾಗೂ ನಾವು ಎಲ್ಲಿಗೆ ಹೋಗ್ತೇವೆ ಅಂತ ಹೇಳಿ ನಿಮಗೆ ಅಲ್ಲಿ ತೋರಿಸ್ತೇವೆ ವಿಡಿಯೋದಲ್ಲಿ. ಓಕೆ ನೋಡಿ, ಇವಳು ಸಹ ನೋಡಿ ಅಲ್ಲಿ ತೋರಿಸ್ತೇವೆ. ನಮ್ಮನ್ನು ನೋಡಿ ಸ್ವಲ್ಪ ತೋರಿಸೋರು ಯಾರಿಲ್ಲ. ನೋಡಿ ಫ್ರೆಂಡ್ಸ್, ಇದು ವೆಡ್ಡಿಂಗ್ ಆನಿವರ್ಸರಿ. ಇದು ನೋಡಿ ವೆಡ್ಡಿಂಗ್ ಆನಿವರ್ಸರಿ ಗಿಫ್ಟ್ ಅಂತ. ಗಿಫ್ಟ್ ನನ್ನ ಲಕ್ಕದು ಗಿಫ್ಟ್ ಹೇಗೆ ಉಂಟಂತ ಹೇಳಿ ಆಯ್ತಾ? ಎಲ್ಲ DM ಎಲ್ಲ ಮಾಡ್ತಿದ್ದೀರಿ ಬಾರಿ ಬಾರಿ ಇನ್ಸ್ಟಾಗ್ರಾಮಿಗೆ. ಇದನ್ನು ಕೂಡ ಬಾರಿ ಬಾರಿ ಕಮೆಂಟ್ ಮಾಡಿ DM ಮಾಡಿ. ಹಾಗೆ ಎಲ್ಲಿ ಹೋಗುದಂತ ಹೇಳಿ ನಿಮಗೆ ನಾವು ಅಲ್ಲಿ ತೋರಿಸ್ತೇವೆ. ಇಲ್ಲಿ ಹೋಗ್ತೇವೆ. ನಿಮ್ಮ ಬಲ್ಲ ಬಲ್ಲ ಡ್ಯಾನ್ಸ್. ಆಮೇಲೆ ಅಲ್ಲಿ ಒಂದು ನಂದು ರೀಲ್ಸ್ ಉಂಟು, ನೋಡ್ಬೇಕು. ಅಲ್ಲಿ ಅಂದ್ರೆ ಒಂದು ಈಗೆಲ್ಲ ಹೇಳೋದು ಬೇಡ, ಅಲ್ಲಿ ನಾವು ವಿಡಿಯೋದಲ್ಲಿ ತೋರಿಸ್ತೇವೆ. ಮತ್ತೊಂದು ಎಂತ ಗೊತ್ತಲ್ಲ ಫ್ರೆಂಡ್ಸ್, ಇದು ನೋಡಿ ಟ್ರೆಂಡ್ ಇಂದ, ಆದ್ರೆ ಇಲ್ಲಿ ಫುಲ್ ಲೂಸ್ ಉಂಟು. ಲೂಸ್ ಅಂತ ಹೇಳಿದ ಅಂಬ್ರಿಲ್ಲ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಫಿಟ್ಟಿಂಗ್ ಮಾಡ್ಬೋದು, ಅಂದ್ರೆ ಹಸ್ಬೆಂಡ್ ಹೇಳಿದ್ರು ಫಿಟ್ಟಿಂಗ್ ಬೇಡ ಅಂತ ಹೇಳಿ. ಫಿಟ್ಟಿಂಗ್ ಮಾಡಿದ್ರೆ ಯಾಕೆ ಸುಮ್ನೆ, ಇದು ಅಂಬ್ರಿಲ್ಲ ಅಲ್ಲ, ಬೇಡ ಅಂತ. ಅದಕ್ಕೆ ಇರ್ಲಿ ಸಾಕಲ್ಲ, ಇನ್ನೆಂತಾಗಿ ಉಂಟು ನಮಗೆಲ್ಲ. 2 ಮಕ್ಕಳು ದೊಡ್ಡದಾದ್ರು, ಇನ್ನು ಫಿಟ್ಟಿಂಗ್ ಒಳ್ಳೆ ಡುಮ್ಮಿ ಡುಮ್ಮಿಯಾಗಿ ಕಾಣ್ತೇನೆ. ಹಾಗೆ ನಾನು ನಿಜವಾಗಿ ತೋರಲ್ಲ ತುಂಬಾ, ಎಲ್ಲರಿಗೂ ಕೂಡ ಗೊತ್ತುಂಟು. ಆದ್ರೆ ಈ ಡ್ರೆಸ್ ಅಲ್ಲಿ ಇವತ್ತು ಸ್ವಲ್ಪ ಬಡ್ಡಿ ಕಾಣ್ತಾ ಇದ್ದೇನೆ. ಅದು ಇದು ಇಲ್ಲಿ ಫ್ರಿಲ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿಂದ ಫ್ರಿಲ್ ಕೊಟ್ಟಿದ್ದಾರೆ. ಹಾಗೆ ಇದು ಇಷ್ಟು ಬ್ರಾಡ್ ಉಂಟು ನೋಡಿ. ಈ ಫಿಟ್ಟಿಂಗ್ ಮಾಡಿದ್ರೆ ನೋಡಿ ಹೀಗೆ ಬರ್ತೇನೆ ನೋಡಿ. ನೋಡಿ ಇಷ್ಟು ಸ್ವಲ್ಪ ಲೂಸ್ ಬಿಡು, ಇಲ್ಲಿ ಫಿಟ್ಟಿಂಗ್ ಮಾಡ್ಬೋದು ನೋಡಿ. ಇಷ್ಟು ಉಂಟು, ಇಷ್ಟು ಬಟ್ಟೆ ಉಂಟು, ಆದ್ರೆ ನಾನು ಫಿಟ್ಟಿಂಗ್ ಮಾಡುದಿಲ್ಲ. ಬೇಡ, ಹೀಗೆ ಮತ್ತೆ ಇದು ರೆಡಿಮೇಡ್ ಅಲ್ಲ. ಹಾಗೆ DM ಸಹ ಮಾಡ್ತಿದ್ದೀರಿ. ನಮ್ಮ ಕ್ಯೂಟ್ ಮೇಡಮ್, ಹೀರೋಯಿನ್ ಎಲ್ಲ ಬರ್ತಾ ಉಂಟು. ಸಾಕು, ಅಷ್ಟು ಸಾಕು, ಅಷ್ಟು ತೃಪ್ತಿ ಉಂಟು ಅಲ್ಲ. ಹಾಗೆ ಅಲ್ಲ ರೀ? ನೋಡಿ ಹಾಗೆ ನಾವು ಈಗ ಇಲ್ಲಿಗೆ ಹೋಗ್ತೇವೆ ಫ್ರೆಂಡ್ಸ್, ಅಲ್ಲಿ ಇರ್ತೇವೆ. ಅಂದ್ರೆ ಬಾರಿ ಖುಷಿಯಲ್ಲಿದ್ದೇವೆ. ಮತ್ತೆ ಎಂತ ಗೊತ್ತಂದ್ರೆ, ಸ್ವಲ್ಪ ನಂಗೆ ಆಗ ಒಂಚೂರು ಮೂಡ್ ಆಫ್ ಕೂಡ ಆಯ್ತು, ಉದಾಸೀನ ಕೂಡ ಆಯ್ತು. ಯಾಕೆಂತ ಹೇಳಿದ್ರೆ, ಯಾಕೆ ಅಂತ ನಂಗೆ ಗೊತ್ತಿಲ್ಲ, ಸ್ವಲ್ಪ ಮೂಡ್ ಆಫ್ ಆಯ್ತು ಕೆಲವೊಮ್ಮೆ. ಅದು ಈ ಸೆಕೆಗೆ ಏನ ಡೌಟು, ಅಂದ್ರೆ ಸೆಕೆ ಬಾರಿ ಉಂಟಲ್ಲ, ಸೆಕೆಗೆ ಒಮ್ಮೊಮ್ಮೆ ನಿಶಕ್ತಿ ಆಗ್ತಾ ಉಂಟು ತುಂಬಾ ಬಾಡಿ. ಎಂತ ಗೊತ್ತಿಲ್ಲ, ಮನೆ ಕೆಲಸ ಮಾಡುವಾಗ ತುಂಬಾ ಎಂತ ಸುಸ್ತು. ಆ ಸುಸ್ತಲ್ಲಿ ಸ್ವಲ್ಪ, ಆದ್ರೆ ನಾವು ಸುಸ್ತು ಮಾಡಿದಷ್ಟು ಎಲ್ಲರೂ ಹೇಳುದು ದೃಷ್ಟಿ ಹೇಳ್ತಿದ್ದಾರೆ. ಗಂಡ ಕೂಡ ಹೇಳುದು, ಬೆಳಿಗ್ಗೆಯಿಂದ ಮಲಗಿಕೊಂಡೆದ್ದೆ, ಮತ್ತೆ ಮಧ್ಯಾಹ್ನ ಕೂಡ ಹಾಗೆ ಎಲ್ಲ ಅಡಿಗೆ ಎಲ್ಲ ಇವತ್ತು ಸಹ ಹೊರಗಿದೆ ನಮ್ಗೆ. ಅಂದ್ರೆ ಸುಸ್ತು ತುಂಬಾ, ಏನಂತ ಗೊತ್ತಿಲ್ಲ, ಅದಕ್ಕೇನು ಉತ್ತರವಿಲ್ಲ ನನ್ನ ಹತ್ರ. ಅದು ದೃಷ್ಟಿ ಆಗಿರ್ಬೋದು. ಎಂತದ ವೆಡ್ಡಿಂಗ್ ಆನಿವರ್ಸರಿ ಆದ ಮೇಲೆ ಬಾರಿ ಸುಸ್ತಾಗಿದ್ದೇನೆ, ಅದು ಕಣ್ಣು ದೃಷ್ಟಿ. ಅದು ನಿಮ್ಮ ಮದುವೆ ನೆಕ್ಸ್ಟ್ ದಿವಸ ನೀವು ಸುಸ್ತಾಗದಲ್ಲ, ಹಾಗೆ ನಿಮಗೆ ಈಗ ಸುಸ್ತಾಗುದು. ಅದಂದ್ರೆ ಎಂತ ಅಂದ್ರೆ ಗೊತ್ತುಂಟಾ, ನಾವು ಬೀಚಿಗೆ ಹೋದೆವಲ್ಲ, ಅಂದ್ರೆ ಸೆಲೆಬ್ರೇಷನ್ ಆಯ್ತು, ಬೀಚಿಗೆ ಹೋದೆವು. ಆಮೇಲೆ ಅಲ್ಲಿಂದ ಪುನಃ ಮನೆಗೆ ಬಂದು ಪುನಃ ತಿರ್ಗಾಡ್ಲಿಕ್ಕೆ ಹೋದೆವು. ಏನೋ ತುಂಬಾ ಸುಸ್ತಾಗಿದೆ, ಅದ್ರಲ್ಲಿ ಆಗಿರ್ಬೋದು. ಇವತ್ತು ಬೆಳಿಗ್ಗೆ ಮಲಗಿದವಳು ಎಲ್ಲೇ ಇಲ್ಲ. ಈಗ ನಾನು ಮತ್ತೆ ಮಲಗಿಕೊಂಡು ಈಗ ಡಲ್ಲಲ್ಲಿ ಇದ್ರೆ ನಿಮ್ಗೆ ಕೂಡ ಬೋರ್ ಆಗ್ಬೋದು. ಹಾಗೆ ಹಸ್ಬೆಂಡ್ ಹೇಳಿದ್ರು, ನಾವು ಈಗ ಅವರಿಗೆ ರಜೆ ಉಂಟು, ಹಾಗೆಲ್ಲ ಹೋಗಿ ಬರುವ ಅಂತೇಳಿ. ತಿರ್ಗಾಡುವಂತೆ ಹೀಗೆ ಸುಮ್ನೆ ಡಲ್ಲಲ್ಲಿ ಇದಾದ್ರು ಡಲ್ ಆಗಿ ಉಳಿದು ಬಿಡ್ತೇವೆ ನಾವು. ಈಗ ಸ್ವಲ್ಪ ನೋಡಿ ಚಾ ಎಲ್ಲ ಕುಡಿದು ಎನರ್ಜಿ ಬಂತು. ನನ್ನ ಸಣ್ಣ ಮಗಳು ಉರಿದುಂಬಿಸಿದಾಳೆ, ಯಾಕಂದ್ರೆ ಒಂದು ರೀಲ್ಸ್ ಮಾಡುವ ಅಂತ. ಅದನ್ನು ಪ್ರಾಕ್ಟೀಸೇ ಮಾಡ್ಲಿಲ್ಲ ಫ್ರೆಂಡ್ಸ್. ಸೊ ಸ್ವಲ್ಪ ಸಹಕಾರ ಕೊಡಿ. ಯಾಕೆ ಹೇಳಿದ್ರೆ, ನಾವು ಪ್ರಾಕ್ಟೀಸ್ ಮಾಡ್ಲಿಲ್ಲ. ಇಲ್ಲಿ ಪ್ಲೇಸ್ ಒಳ್ಳೆ, ಅಲ್ಲಿ ಹೇಗೆ ಉಂಟು ಸಿಚುವೇಶನ್ ನೋಡಿ ಒಂದು ಸ್ಪಾಟ್ ಅಲ್ಲಿ ಮಾಡುದು. ನಮ್ದು ಸೆಲೆಕ್ಷನ್ ಕೂಡ ಆಗಿಲ್ಲ. ಈ ಚಿನ್ನು ಒಂದು ಬಾರಿ ಒಂದು ಕಿರಿಕಿರಿ ಮಾಡ್ತಾ ಇದ್ದಾಳೆ ನನಗೆ, ಒಂದು ರೀಲ್ ಮಾಡುವ ಮಮ್ಮಿ, ರೀಲ್ ಮಾಡುವ. ಅವಳಿಗೆ ಇವತ್ತೊಂದು ನನ್ನ ಜೊತೆ ಮಾಡ್ಲಿಕ್ಕೆ ತುಂಬಾ ಆಸೆ ಉಂಟು. ಅದನ್ನು ಏನು ನೋಡ್ಲಿಲ್ಲ. ಅಲ್ಲಿ ಹೋಗಿ ನಾವು ನೋಡ್ಬೇಕು ಸಿಚುವೇಶನ್ ನೋಡಿ ಏನ್ ಮಾಡುದಂತ. ಚಂದ ಬರ್ತದೆ. ನಾನು ಅವಳಿಗೆ ಹೇಳಿದೆ, ಮೊದಲೇ ನಾವು ಪ್ರಿಪೇರ್ ಆಗ್ಬೇಕು. ಇದು ಏನಿಲ್ಲ ನೋಡು, ಅಲ್ಲಿ ಹೋಗಿ ಯಾವ್ದಾದ್ರು ಒಂದು ಸಾಂಗ್ ಸೆಲೆಕ್ಷನ್ ಮಾಡಿ ಒಂದು ಸ್ಪಾಟಿಂಗ್ ಮಾಡುವಲ್ಲ. ಎಂತ ಹೇಳ್ತಿ ಹೇಳು, ನೀ ರೆಡಿ ಗೊತ್ತಿಲ್ಲ ಯಾವ್ದು. ಅವಳು ಹೇಳ್ತಾಳೆ ಅಲ್ಲಿ ಹೋಗಿ ನೋಡುವ, ನಾನು ಹೇಳ್ತೇನೆ. ನಾನು ಕೂಡ ಹೇಳಿದೆ, ನಾನು ಹೇಳಿದ ನೀವ್ ಮಾಡ್ಬೇಕಂತ. ಈಗ ಇಬ್ರು ಚರ್ಚೆ ಆಗ್ತಾ ಉಂಟು. ಇನ್ನು ಅಲ್ಲಿ ನೋಡಿ ಸಿಚುವೇಶನ್ ನೋಡಿ ಎಲ್ಲ ನೋಡಿ ಆಮೇಲೆ ಮಾಡುವ ಅಂತ ಹೇಳಿದ್ದೇವೆ. ಓಕೆ ಮಮ್ಮಿ, ನಾ ಬರ್ದಿಲ್ಲ. ಬಾಯ್ ಬಾಯ್.
ಫ್ರೆಂಡ್ಸ್ ನಾವು ಹೋಗುದಿಲ್ಲ ಅಂತ ಅನ್ಕೊಳ್ಬೇಡಿ, ನಾವು ಸಹ ಹೋಗ್ತಿದ್ದೇವೆ. ಚಿತ್ತಾರ ಬಿಡಿಸೋದು ಹತ್ತಾರು ಬಣ್ಣ, ಚಿತ್ತ ಕಂಗೊಳಿಸೋದು ಸೊಬಗಾದ ಈ ಮಣ್ಣ, ಸಿರಿಸೋದಕ್ಕೆಲ್ಲ ನಸುನಗು ಒಂದೇ ಕೀಲಿ, ಮರೆತೋಗಿರುವ ನೆನಪನ್ನು ಮರುಕಳಿಸುವ ಚಾಳಿ, ಈ ಮನವೇ ವಿಮಾನ ಊಹೆಗಳ. ಫ್ರೆಂಡ್ಸ್ ಈಗ ನಾವು ಹೋಗ್ತಾ ಇದ್ದೇವೆ. ಅಂದ್ರೆ ಕಾರ್ ಇಲ್ಲಿ ಅಲ್ಲಿ ತುಂಬಾ ರಶ್ ಉಂಟು ಫ್ರೆಂಡ್ಸ್. ಹಾಗೆ ನಮ್ಮ ಚಿನ್ನ ಚಪ್ಪಲ್ ಹಾಗೆ ನಾವು ಆಡುವಾನ ಅಂತೇಳಿ ಇಲ್ಲಿ ಫುಲ್ ರಶ್ ಉಂಟು ಫ್ರೆಂಡ್ಸ್. ಹಾಗೆ ನಾವು ಇಲ್ಲಿ ಸ್ವಲ್ಪ ಕಾರ್ ಇಡ್ಲಿಕ್ಕೆ ಅಲ್ಲಿ ಜಾಗ ಇಲ್ಲ, ಪಾರ್ಕಿಂಗ್ ಇಲ್ಲ, ಅಷ್ಟು ರಶ್ ಉಂಟು ಅಲ್ಲಿ. ಅದಕ್ಕೆ ಸ್ವಲ್ಪ ನಾವಿಲ್ಲಿ ಎಲ್ಲಿ ಜಾಗ ಉಂಟು ಹುಡುಕಿ 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 ಇಲ್ಲಿ ಒಂದು ಜಾಗ ಸಿಕ್ಕಿತ್ತು, ಅಲ್ಲಿ ಬಂದು ಇಟ್ವಿ ಕಾರನ್ನು. ನಾನು ಯಾಕೆ ಕೆಳಗೆ ನೋಡಿದ್ರೆ ನಾನು ಚಪ್ಪಲ್ ಎಕ್ಸ್ಚೇಂಜ್ ಮಾಡಲಿಕ್ಕೆ ಸ್ವಲ್ಪ ಇಲ್ಲ, ಚಪ್ಪಲ್ ಅವರದು ಟಕ್ಕು ಟುಕ್ಕು ಚಪ್ಪಲ್ ಅಂತ ಟಕ್ಕು ಟುಕ್ಕು ಆಗ್ತದೆ ಅದು. ಇದು ಕುದುರೆ ಹೊಡಿದಾಗ ಟಕ್ ಟುಕ್ ಟಕ್ ಟುಕ್ ಅಂತ ಚಪ್ಪಲ್ ನಂಗೆ ಒಳ್ಳೆ ಇರಲಿಲ್ಲ ಸೌಂಡ್, ಹಾಗೆ ಎಕ್ಸ್ಚೇಂಜ್ ಮಾಡುವ ಅಂತೇಳಿ ಚಿನ್ನದ ಕಾಲನ್ನು ನೋಡುದು ನಾನು. ಹಾಗೆ ಟಕ್ ಟುಕ್ ಅದು ನನ್ನ ಸೈಜ್ ಆಗ್ತದಾ? ಮತ್ತೆ ಹಾಗೆ ಮೀರಿಸ್ತಾಳೆ ಎಲ್ಲದರಲ್ಲಿ. ಹಾಗೆ ನಾವೀಗ ನಡ್ಕೊಂಡು ಹೋಗ್ತಿದ್ದೇವೆ, ತುಂಬಾ ದೂರ ಉಂಟು ಫ್ರೆಂಡ್ಸ್. ಅಮ್ಮನನ್ನೆಲ್ಲದಲ್ಲಿ ಮೀರಿಸ್ತಾಳೆ, ಅವರಿಬ್ರು ನೋಡಿ ಹೋಗುದು. ಅವರಿಬ್ಬರು ಹೋಗ್ತಾ ಇದ್ದಾರೆ, ನಾವು ಹೋಗುದು ತುಂಬಾ ದೂರ ಉಂಟು ಫ್ರೆಂಡ್ಸ್. ಹಾಗೆ ಈಗ ನಡ್ಕೊಂಡು ತುಂಬ ದೂರ ಇಲ್ಲ, ಸ್ವಲ್ಪ ಅದು ಇದು ನಾವು ಮೆಲ್ಲ ಹೋಗ್ತಿದ್ವಿ ಅಷ್ಟೇ. ನಮ್ಮದು ಚಪ್ಪಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಇಲ್ಲಿ ಕಟ್ಟು ಬರ್ತದೆ, ಅದಕ್ಕೆ ಬೇಗ ಬೇಗ ನಡೆದ್ರೆ ಅದು ಸೌಂಡ್ ಜಾಸ್ತಿ ಬರ್ತದೆ. ಅದಕ್ಕೋಸ್ಕರ ನಾವೀಗ ಮೆಲ್ಲ ಮೆಲ್ಲ ನಡೀತಾ ಇದ್ದೇವೆ. ನೋಡಬೇಕು, ಹೋಗುವ ಬನ್ನಿ. ಟ್ರಾಫಿಕ್ ಎಲ್ಲ ಇರುವ ರಶ್ ಈ ರೋಡಲ್ಲಿ ಸಮೇತ ಟ್ರಾಫಿಕ್. ಇಲ್ಲಿ ಟ್ರಾಫಿಕ್ ಸಿಗ್ನಲ್ ಏನಿಲ್ಲ, ನೀವು ಅನ್ಕೊಳ್ಬೋದು ಸಿಗ್ನಲ್ ಇರ್ಬೋದು ಅಂತ, ಇಲ್ಲಿ ಸಿಗ್ನಲ್ ಏನಿಲ್ಲ. ಏ ಮಕ್ಕ ಮಾಯಕ ಓ ಆಗಲ್ಲಿ ಅವಳು ಜನಸಂದಣಿಯಲ್ಲಿ ಮುಳುಗಿದ್ದಾಳೆ ಆಗಲ್ಲಿ. ಇಲ್ಲಿ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಫ್ರೆಂಡ್ಸ್, ಮಳೆ ಬರುವ ಹಾಗಿದೆ. ಈ ರಾಗ ನಿನ್ನದು, ಈ ಮಾತು ನಿನ್ನದು, ಈ ಪ್ರೇಮ ಭಾವ ನಿನ್ನದು, ನಿನ್ನದು ಸಿಹಿಯಾದ ನೆನಪನ್ನು ತರಬಾರದೆ, ಮರೆವಿನ ಮರೆಯಿಂದ ಬರಬಾರದೆ, ನೀ ಹೇಳದೆ ನಿಜ ಬಯಲಾಗದೆ, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಕೈಯಲು, ಗೆಳೆಯ ಜೊತೆ. ನಾವಿಲ್ಲಿ ಕದ್ರಿ ಉದ್ಯಾನವನಕ್ಕೆ ಬಂದಿದ್ದೇವೆ ಫ್ರೆಂಡ್ಸ್. ಇಲ್ಲಿ ಇದು ಹಲಸು ಮತ್ತೆ ಮಾವಿದು, ಹಲಸು ಹಾಗೂ ಮಾವು ಮೇಳ ಉಂಟು, ಹಾಗೆ ನೋಡಿ ಹೋಗುವಂತ ಬಂದಿದ್ದೀವಿ. ನೋಡ್ಬೇಕು ಏನೆಲ್ಲ ಉಂಟಂತೇಳಿ. ಸ್ವಲ್ಪ ನಮ್ದೊಂದು ಇಲ್ಲಿ ರೀಲ್ಸ್ ಕೂಡ ಆಯ್ತು, ನನ್ನ ಮತ್ತೆ ಚಿನ್ನದು. ಹಾಗೆ ಮತ್ತೆ ತುಂಬಾ ಮಂದಿ ಸಿಕ್ಕಿದ್ರು ನಮ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ್ ಹಾಗೂ ನಮ್ಮ ಫ್ಯಾನ್ಸ್ ಎಲ್ಲ ಸಿಕ್ಕಿದ್ರು. ಹಾಗೆ ಸ್ವಲ್ಪ ಸ್ವಲ್ಪ ಮಾತಾಡಿ ಸ್ವಲ್ಪ ರೀಲ್ಸ್ ಮಾಡುವಾಗ ಲೇಟ್ ಆಯ್ತು ಅಷ್ಟೇ. ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಅವರು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಹಾಗೆ ರೀಲ್ಸ್ ಮಾಡೋಕೆ ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ, ಆದ್ರೂ ಸ್ವಲ್ಪ ಕತ್ತಲೆ ಒಂಥರ ಮಶ್ ಬರ್ಬೋದು, ಕತ್ತಲೆ ಆಯ್ತಲ್ಲ, ಹಾಗೆ ಪರವಾಗಿಲ್ಲ. ಓಕೆ, ರೀಲ್ಸ್ ಅಂತೂ ಚಂದ ಆಗಿದೆ. ಮತ್ತೆ ಅವರಲ್ಲಿ ಹತ್ರ ನಾವು ಅಷ್ಟು ಪ್ರೀತಿಯಿಂದ ಅವರು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬರುವಾಗ ನಾವು ಕೂಡ ಮಾತಾಡ್ಬೇಕಲ್ವಾ, ಹಾಗೆ. ಓಕೆ, ಉಂಟು ನೋಡುವ. ಓಕೆ ಬನ್ನಿ. ಪುನಃ ಈ ಕಡೆ ಬಂದು ಇಲ್ಲಿ ಕೂಡ ಜನ ಸಿಕ್ಕಿದ್ರು. ಮಾತಾಡಿ ಮಾತಾಡಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಎಲ್ಲ ನಮ್ಮ ಫ್ಯಾನ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬಾ ಮಂದಿ ಇಲ್ಲಿ ಬಂದಿದ್ದಾರೆ, ಕಾಣ್ಬೇಕು. ತುಂಬಾ ಹ್ಯಾಪಿ, ನಮ್ಗೆ ಕೂಡ ಖುಷಿ, ತುಂಬಾ ಖುಷಿ. ಆಮೇಲೆ ಎಂತ ಗೊತ್ತುಂಟ ಫ್ರೆಂಡ್ಸ್, ಈಗ ನಾವು ರೀಚ್ ಆಗ್ಲಿಲ್ಲ, ಇನ್ನು ಸ್ವಲ್ಪ ಇರುದು ರೀಚ್ ಆಗ್ಲಿಕ್ಕೆ. ಪರಿಮಳ ಅಂತ ಒಬ್ಬ ಇಂತ ಮಾವು ಪರಿಮಳ ಬರ್ತಾ ಉಂಟು, ಮಾವು. ನಾವಿನ್ನು ಕೂಡ ಅಲ್ಲಿ ರೀಚ್ ಆಗ್ಲಿಲ್ಲ, ಯಾಕಂದ್ರೆ ವಾಕ್ ಮಾಡ್ತಾ ಇದ್ದೇವೆ, ಸ್ವಲ್ಪ ಇರೋದು ರೀಚ್ ಆಗ್ಲಿಕ್ಕೆ. ಇಲ್ಲಿ ಒಂದು ಪರಿಮಳ ಬರ್ತದೆ. ಇಂತ ಪರಿಮಳ ನಿಮ್ಗೆ ಬರ್ತದ ಪರಿಮಳ? ಎಂಟ್ರಿ ಆಗ್ತಾ ಇದ್ದೇವೆ ನೋಡಿ, ಎಂಟ್ರಿ.
ಮ್ಯಾಂಗೋ ಜ್ಯೂಸ್ ಕೂಡ ಮಾಡ್ತಾ ಇದ್ದಾರೆ. ತುಂಬ ಸೆಕೆ ಆಗ್ತದೆ, ನಾವು ಕೂಡ ಇಲ್ಲಿ ಕುಡಿದುಕೊಂಡು ಹೋಗ್ತೇವೆ ಮ್ಯಾಂಗೋ ಜ್ಯೂಸ್. ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಮ್ಯಾಂಗೋ ಜ್ಯೂಸ್ ಕುಡಿಯುವ ಅಂತೇಳಿ. ಹೇಗೆ ಉಂಟು ವ್ಯಾಪಾರ ಎಲ್ಲ? ಚೆನ್ನಾಗಿದೆ ವ್ಯಾಪಾರ ಎಲ್ಲ. ಯಾವಾಗ ನಿನ್ನೆ ಬಂದಿದ್ದೀರಾ ನೀವು? ಹೌದಾ, ಮೊನ್ನೆ ಬಂದಿದ್ದೀರಾ? ಇದಕ್ಕೆಷ್ಟು? 200 ರೂಪಾಯಿ ಮೇಡಮ್ ಕೆಜಿ. ಸಿಹಿ ಉಂಟಲ್ಲ ತುಂಬಾ. ಎಷ್ಟು ಇದಕ್ಕೆಲ್ಲ? 100 rupees. ನಾವು ನೋಡಿ ಈಗ ಇಲ್ಲಿ ಹಲಸಿನ ಹಪ್ಪಳ ಉಂಟು, ಹಾಗೆ ಇಲ್ಲಿ ಬಂದಿದ್ದೀವಿ. ಹಾಗೆ ರೇಟ್ ಎಲ್ಲ ನೋಡ್ತಾ ಇದ್ದೇವೆ. 100 rupees ಅಂತೆ ಪ್ಯಾಕೆಟಿಗೆ. ಕಲರ್ ಏನು ಮಿಕ್ಸ್ ಇಲ್ಲ. ಜಾಕ್ ಫ್ರೂಟ್ ಏನು ಗುಣ ಇದೆ ಅದಷ್ಟೇ, ಅದರದ್ದೇ ಕಲರ್. ಹಾಗೆ ನಮ್ಮ ಜೊತೆ ಬಾರಿ ನಗುನಗುತ್ತಾ ಮಾತಾಡಿದ್ರು. ಹಾಗೆ ನೋಡಿ ಅವರಲ್ಲಿ ಕೇಳಿ ಹೇಗಂಟು ವ್ಯಾಪಾರ ಎಲ್ಲ? ವ್ಯಾಪಾರ ಒಳ್ಳೆ ಇದೆ, ಕ್ರೌಡ್ ಒಳ್ಳೆ ಇದ್ದಾರೆ. ಶಿವಮೊಗ್ಗ ತೀರ್ಥಹಳ್ಳಿ. ಶಿವಮೊಗ್ಗ ತೀರ್ಥಹಳ್ಳಿಯ? ನಾವೀಗ ಎರಡು ಪರ್ಚೇಸ್ ಮಾಡಿದ್ದೇವೆ, ಇವರಿಗೊಂದು ವ್ಯಾಪಾರ ಮಾಡಿದ್ದೇವೆ. ಇಲ್ಲಿ ವ್ಯಾಪಾರ ಮಾಡಿದ್ದೇವೆ. ಇದು ನೀರುಳ್ಳಿ ಸಂಡಿಗೆ. ನೀರುಳ್ಳಿ ಇದೆ, ಬೆಳ್ಳುಳ್ಳಿ ಇದೆ. ಇದಕ್ಕೆಷ್ಟು? ಅದು 130. 130. ಆಯ್ತಾಯ್ತು. ಹಾಗೆ ಟೇಸ್ಟಿಗೆ ಕೊಟ್ರು. ಹಾಗೆ ನೋಡುವ. ಆಮೇಲೆ ತುಂಬಾ ಉಂಟು ನೋಡಿ, ಚಿಪ್ಸ್ ಉಂಟು, ಆಮೇಲೆ ನೀರುಳ್ಳಿ ಸಂಡಿಗೆ. ಸಂಡಿಗೆ. ಯಾವ ಊರು ನಿಮ್ದು? ಮಂಗಳೂರಾ? ನಾವು ಸಹ ಮಂಗಳೂರಿನವರೇ. ಹೌದಾ? ಶ್ರೀ ಶಕ್ತಿ ಅಲ್ಲ? ಒಂದು ಗ್ಲಾಸ್ ನೀರಿಗೆ 3 ಸ್ಪೂನ್. ಒಂದು ಗ್ಲಾಸ್ ನೀರಿಗೆ 3 ಸ್ಪೂನಾ? ನೆಲ್ಲಿಕಾಯ್ದು ಒಳ್ಳೇದು, ಕೂದಲು ಉದುರಲಿಗೆ ಇದಾಗ್ತದೆ, ನಿಲ್ಲುತ್ತೆ, ಕಣ್ಣ ದೃಷ್ಟಿಗೆ ಒಳ್ಳೇದು. ಹಾಗೆ ಇದು ಯಾವ್ದ್ರಲ್ಲೂ ಇದಿಲ್ಲ, ಕಲರ್ಸ್ ಇಲ್ಲ, ಯಾವ್ದಿಲ್ಲ, ನ್ಯಾಚುರಲ್. ಬೇಕಂದ್ರೆ ನೀವು ಶಕ್ತಿನಗರದಲ್ಲಿ ನಮ್ದು ಫ್ಯಾಕ್ಟ್ರಿ ಇದೆ, ಬಂದು ಚೆಕ್ ಮಾಡಿ ಹೋಗ್ಬೋದು. ಅಲ್ಲಿ ಸಹ ನೀವು ಯೂಟ್ಯೂಬ್ ಹಾಕಬಹುದು. ಹೌದಾ? ಫೋನ್ ಮಾಡಿದ್ರೆ ಫೋನ್ ನಂಬರ್ ಇದೆ. ಎಷ್ಟು ಅದಕ್ಕೆ ರೇಟ್? 120. ನೆಲ್ಲಿಕಾಯ್ದು ಬೇರೆ ಎಂತೆಲ್ಲ ಉಂಟು ನಿಮ್ಮಲ್ಲಿ? ನನ್ನರಿ ಇದೆ, ಪುನರ್ಪುಳಿ ಇದೆ, ಮತ್ತೆ ಗ್ರೇಪ್ಸ್ ಇದೆ, ಮತ್ತೆ ಇದು ಮ್ಯಾಂಗೋ ಇದೆ. ಪುನರ್ಪುಳಿ ಉಂಟಲ್ಲ? ಪುನರ್ಪುಳಿ ಇದೆ. ಅದು ನೋಡುವ ತೋರಿಸಲ್ಲಿ. ಇದು ಹೇಗೆ ಹಾಕುದು? ಇದು ಸೇಮ್ ಆಗಿದೆ. 1 ಗ್ಲಾಸ್ ನೀರಿಗೆ 3 ಸ್ಪೂನ್. ನೋಡಿ ಪುನರ್ಪುಳಿ ಕೂಡ ಉಂಟು. ಈಗ ಸೆಕೆಗೆಲ್ಲ ಸ್ವಲ್ಪ ಒಳ್ಳೇದಿದು, ಸ್ವಲ್ಪ ಎನರ್ಜಿ ಬರ್ತದೆ ಅಲ್ಲ ಕುಡಿದ್ರೆ. ಇದೊಂದು ತಗೊಂಡ್ರೆ ಥ್ಯಾಂಕ್ ಯು ಮೇಡಮ್. ಯಾರಿದ್ರೆ ಸಂಪರ್ಕ ಮಾಡಬಹುದು, ನಂಬರ್ ಇದೆ ಅದಲ್ಲ, ಅದಕ್ಕೆ ಸಂಪರ್ಕ ಮಾಡಿದ್ರೆ ಆಯ್ತು. ಇಲ್ಲಿ ನೋಡಿ ಹಲಸಿನ ಹಣ್ಣು ಮೇಳಕ್ಕೆ ಬಂದಿದ್ದೀವಿ. ಒಳ್ಳೆ ಹಲಸಿನ ಹಣ್ಣು ಉಂಟು, ಕೇಳ್ಬೇಕು ರೇಟ್ ಎಲ್ಲ ಹೇಗೆ ಉಂಟು ಅಂತ ಹೇಳಿ. ನೋಡಿ ಇಲ್ಲಿ ನಾವು ಐಸ್ ಕ್ರೀಮ್ ನೈಸರ್ಗಿಕ ಇಲ್ಲಿ ಬಂದಿದ್ದೇವೆ. ನೋಡುವ ಹೇಗೆ ಉಂಟು ಅಂತ, ಟೇಸ್ಟ್ ನೋಡಬೇಕು. ಬೇರೆ ಬೇರೆ ಉಂಟು, ಬೇರೆ ಬೇರೆ ಐಸ್ ಕ್ರೀಮ್ ಎಲ್ಲ ಇಲ್ಲಿ ಬಂದಿದೆ. ಸ್ವಲ್ಪ ಅಲ್ಲಿ ರಶ್ ಕೂಡ ಉಂಟು, ನೋಡುವ. ಅಡಿಕೆ ಐಸ್ ಕ್ರೀಮ್ ಉಂಟಂತೆ. ಒಂದು ಮ್ಯಾಂಗೋ ಮತ್ತೊಂದು ಪೈನಾಪಲ್ ತಕೊಂಡೆವು. ಇಲ್ಲಿ ಜಾಕ್ ಫ್ರೂಟ್ ಖಾಲಿ ಆಯ್ತಂತೆ. ನೋಡುವ ಹೇಗೆ ಉಂಟು, ಟೇಸ್ಟ್ ನೋಡ್ಬೇಕು ಫಸ್ಟಿಗೆ ಹೇಗೆ ಉಂಟು ಅಂತೇಳಿ. ಓಕೆ, ಇಲ್ಲಿ ಬಂದಿದ್ದೇವೆ. ಐಸ್ ಕ್ರೀಮ್ ಅಂದ್ರೆ ಕೈಲಾರ್ಸ್ ನೈಸರ್ಗಿಕ ಐಸ್ ಕ್ರೀಮ್ ಅಂತ. ಹೇಗೆ ಉಂಟು ವ್ಯಾಪಾರ ಎಲ್ಲ? ಇದೆಲ್ಲ ಖಾಲಿ ಆಗ್ತಾ ಉಂಟು, ಸ್ಟಾಕ್ ಖಾಲಿ ಆಗಿದೆ. ಸ್ಟಾಕ್ ಎಲ್ಲ ಖಾಲಿ ಆಗಿದೆ, ಈಗ ಆರ್ಡರ್ ಮಾಡಿದ್ದೇವೆ, ಬರ್ಬೇಕಷ್ಟೇ. ಹೌದಾ? ನಾವು ಕೂಡ ಈಗ ನೋಡಿ ನಮ್ಮ ಕೈಯಲ್ಲಿ ಉಂಟು, ತಕೊಂಡೆವು. ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲಿ ಇಲ್ಲಿ ಬರ್ತಾರೆ ವಿಡಿಯೋ ನೋಡಿ, ಹಾಗೆ ಸಹಕಾರ ಮಾಡಿ ಅವರಿಗೆ ಕೂಡ. ಹೌದು, ನಾವು ತಿಂದು ಟೇಸ್ಟ್ ನಮ್ಮ ವಿಡಿಯೋದಲ್ಲಿ ಫೀಡ್ಬ್ಯಾಕ್. ಯಾವ ಊರು ನಿಮ್ದು? ಉಪ್ಪಿನಂಗಡಿಯಾ? ಓಕೆ, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಇದು ಒಂದು ಮ್ಯಾಂಗೋ, ಒಂದು ಮ್ಯಾಂಗೋ, ಒಂದು ಪೈನಾಪಲ್ ಮತ್ತೆ ಜಾಕ್ ಫ್ರೂಟ್ ಖಾಲಿ ಆಯ್ತಾನೆ, ಮುಗಿತಂತೆ. ನಾವು ನಮ್ಮ ಹತ್ರ ಹೇಳಿದ್ರು, ಮೇಡಮ್ ಟೇಸ್ಟ್ ನೋಡಿ ವಿಡಿಯೋದಲ್ಲಿ ಹೇಳಿ ಅಂತ ಹೇಳಿದ್ರು. ಹಾಗೆ ಟೇಸ್ಟ್ ನೋಡಿ, ಟೇಸ್ಟ್ ಸೂಪರ್ ಉಂಟು. ಅವ್ರು ಬಿಸಿ ಇದ್ದಾರೆ, ಅವ್ರು ನಮ್ಮ ಹತ್ರ ಹೇಳಿದ್ರು, ಮೇಡಮ್ ಟೇಸ್ಟ್ ನೋಡಿ ಫೀಡ್ಬ್ಯಾಕ್ ಕೊಡಿ ಅಂತೇಳಿ. ಹಾಗೆ ನಾನು ವಿಡಿಯೋದಲ್ಲಿ ಹೇಳ್ತಿದ್ದೇನೆ, ಟೇಸ್ಟ್ ಅಂತೂ ಸೂಪರ್ ಉಂಟು. ಯಾರೆಲ್ಲ ಇಲ್ಲಿಗೆ ಬರ್ಲಿಕ್ಕೆಲ್ಲ ಇಚ್ಛೆ ಇದ್ದವರಿಗೆ ಬರ್ಬೋದು. ಓಕೆ, ಯಾಕೆಂತೇಳಿ ಇಲ್ಲಿ ಬಂದು ಐಸ್ ಕ್ರೀಮ್ ಸಹ ತಿನ್ನಿ, ಒಳ್ಳೇದುಂಟು. ನಾವು ತಿಂತಾ ಇದ್ದೇವೆ ನೋಡಿ. ಕೈಯಲ್ಲಿ
ಪರ್ಚೇಸ್ ಮಾಡಿ. ಪರ್ಚೇಸ್ ಆಯ್ತು. ಆಮೇಲೆ ಉಪ್ಪಿನಕಾಯಿ ಉಂಟು, ಪುನರ್ಪುಲಿ ಜ್ಯೂಸ್ ಉಂಟು, ಹಲಸಿನ ಹಪ್ಪಳ ಉಂಟು. ಇನ್ನು ಮನೆಗೆ ಹೋಗಿ ಗಮ್ಮತ್ತ ತಿನ್ನುದೇ. ಈಗ ಮಕ್ಕಳಿಗೆಲ್ಲ ಹಿಡಿಲಿಕ್ಕೆ ಇವರಿದ್ದಾರೆ, ಬಾಸ್ ಇದ್ದಾರೆ. ಕೈ ಬಚ್ಚಿತ್ತು, ಸುಸ್ತಾಗ್ಲಿಲ್ಲ. ಅದು ಸ್ವಲ್ಪ ಗಾಳಿ ಉಂಟು ಇಲ್ಲಿ, ಹಾಗೆ ಸ್ವಲ್ಪ ಬಚ್ಚವಾಯ್ತು. ಇಲ್ಲದಿದ್ರೆ ತುಂಬಾ ಸೆಕೆಗೆ ಬಾರಿ ಕಷ್ಟ ಆಗ್ತಿತ್ತು. ಗಾಳಿ ಉಂಟು, ತಂಪು ಗಾಳಿ ಇದ್ದ ಕಾರಣ ಜನ ತುಂಬಾ ರಶ್ ಅಂತ ಹೇಳಿಲ್ಲ, ಮ್ಯಾಕ್ಸಿಮಮ್. ಮತ್ತೆ ನಮ್ಗೆ ಖುಷಿ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿರು, ತುಂಬಾ ಮಾತಾಡಿದ್ರು. ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಆಯ್ತು. ಆಮೇಲೆ ಫ್ಯಾನ್ಸ್ ನಮ್ದು, ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಆದ್ರೆ ಗೊತ್ತಾಗ್ಲಿಲ್ಲ ನಮ್ಗೆ. ಹಾಗೂ ನಮ್ಮ ಸೆಲ್ಫಿ ಫೋಟೋ ಎಲ್ಲ ಕ್ಲಿಕ್ ಮಾಡಿದ್ರು. ಅವರೆಲ್ಲ ತುಂಬಾ ಮಂದಿ ಬಂದ್ರು, ಸೆಲ್ಫಿ ಎಲ್ಲ ಫೋಟೋ ಕ್ಲಿಕ್ ಮಾಡಿದ್ರು. ಸಂತೋಷ ಆಯ್ತು. ಹೀಗೆ ನಮ್ಗೆ ಕೂಡ ಜನರ ಒಂದು ಪ್ರೀತಿ ಸಿಗ್ತದಲ್ಲ, ಅದು ತುಂಬಾ ಪ್ರೀತಿ ಗೌರವ ಸಿಗುದು, ಅದು ತುಂಬಾ ಅಮೂಲ್ಯವಾದದ್ದು. ಇದು ಸದಾ ಇರಲಿ ಅಂತ ನಾವು ಬಯಸ್ತೇವೆ. ಓಕೆ ಫ್ರೆಂಡ್ಸ್, ಇನ್ನು ಕತ್ತಲೆ ಆಯ್ತು. ಯಾವಾಗ ಬಂದಿದ್ದೇವೆ ನಾವು, ಇನ್ನು ಈಗ ಎಲ್ಲಿಗೆ ಹೋಗ್ತೇವೆ ಗೊತ್ತಿಲ್ಲ. ಅಲ್ಲಿಗೆ ಹೋದಲ್ಲಿ ನಿಮಗೆ ತೋರಿಸ್ತೇವೆ. ಓಕೆ, ಈಗ ಬರ್ತಾ ಇದ್ದಾರೆ. ರಾತ್ರಿ 9 ಗಂಟೆ ಅನ್ಕೊಂಡೆ. ಈಗ ನೋಡಿ ಅಲ್ಲಿಂದ ಜನ ಎಲ್ಲ ನೋಡಿ ಬರ್ತಾ ಇದ್ದಾರೆ. ಸ್ವಲ್ಪ ಕತ್ತಲಾಗ್ತಾ ಬಂತು, ಜನ ಬರ್ತಾ ಇದ್ದಾರೆ. ಮತ್ತೆ ಏನಾದ್ರೂ ಕಮ್ಮಿಗೆ ಕೊಡ್ತಾರ ಅಂತ ಹೇಳಿ ಕೂಡ ರಾತ್ರಿ ಕೂಡ ಜನರು ಜಾಸ್ತಿ ಬರ್ತಾರೆ. ಡಿಸ್ಕೌಂಟ್ ಏನಿಲ್ಲ ಇಲ್ಲಿ, ಅಂದ್ರೆ ಅವರದ್ದು ರೇಟ್ ಫಿಕ್ಸ್ಡ್, 1 ರೂಪಾಯಿ ಕಡಿಮೆ ಅಲ್ಲ. ಬಟ್ ಒಳ್ಳೇದುಂಟಲ್ಲ, ನಮ್ಗೆ ಖುಷಿ ಆಯ್ತು. ಅಂದ್ರೆ ಇದೆಲ್ಲ ನೋಡ್ಲಿಕ್ಕೆ ಸಿಗೋದು ತುಂಬಾ ರೇರ್ ಅಲ್ವಾ, ಯಾವಾಗಲೂ ಸಿಗ್ತದೆ ಇಲ್ಲಲ್ಲ. ಅಪರೂಪಕ್ಕೆ ಬರುವಾಗ ನಾವು ಕೂಡ ಬರ್ಬೇಕು, ಎಂಜಾಯ್ ಮಾಡ್ಬೇಕು ಅಲ್ವಾ, ಖುಷಿ ಪಡ್ಬೇಕಲ್ಲ. ಮತ್ತೆ ನಮ್ಗೆ ಇದು ಯಾವಾಗಲೂ ನೋಡ್ಲಿಕ್ಕೆ ಸಿಗುದಿಲ್ಲ ಇಂಥದೆಲ್ಲ. ಇದೆಲ್ಲ ಒಂಥರ ಪ್ರಕೃತಿಯಲ್ಲಿರುವಂತದ್ದು, ಒಂದು ಪ್ರಕೃತಿ ಸೌಂದರ್ಯ ಸವಿದಾಗಿ ಕೂಡ ಆಯ್ತು. ಇಲ್ಲಿ ಹಲಸು, ಮಾವು, ಇನ್ನಿತರ ಎಲ್ಲವನ್ನು ಕೂಡ ನೋಡಿ ಬೇರೆ ಬೇರೆ ತಳಿಯ ಮಾವಿನ ನೋಡಿ ಆಯ್ತು. ಹಲಸಿನದಲ್ಲಿ ಹಲಸಿನ ಕೆಲವು ತಳಿ ಉಂಟು, ಮತ್ತೆ ಕೆಲವೆಲ್ಲ ಮುಗ್ದಿದೆ. ನಾವು ಬರುವಾಗ ನೋಡ್ಲಿಕ್ಕೆ ಆಗ್ಲಿಲ್ಲ. ಬೇರೆ ಬೇರೆ ತಳಿಗಳಿದೆ. ಮತ್ತೆ ಹಲಸಿನ ಹಪ್ಪಳ, ಹಲಸಿನಕಾಯಿ ಚಿಪ್ಸ್ ಎಲ್ಲ ಕೆಲವು ಐಟಮ್ ಎಲ್ಲ ಉಂಟು ಇಲ್ಲಿ. ಇಲ್ಲಿ ನಿಮಗೆ ರೈತರನ್ನು ನೋಡ್ಬೋದು. ಸಂತೋಷ ಅಂತ ಹೇಳಿದ್ರೆ ನಮ್ಮ ರೈತರನ್ನು ಎಲ್ಲ ಕಣ್ತುಂಬ ನೋಡ್ಬೋದು. ಬೇರೆ ಬೇರೆ ಊರಿಂದೆಲ್ಲ ಬಂದಿದ್ದಾರೆ. ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಕದ್ರಿ ಪಾರ್ಕಿಗೆ, ಮ್ಯಾಂಗ್ಳೂರ್ ಕದ್ರಿ ಪಾರ್ಕಿಗೆ. ಈಗ ಬನ್ನಿ ಫ್ರೆಂಡ್ಸ್, ಇನ್ನು ಹೋಗುವ. ಇನ್ನು ನಾವು ಹೊರಡುದು. ಇನ್ನು ಮುಂದೆ ಎಲ್ಲಿ ಹೋಗುದು ರೀ? ಏನಾದ್ರು ಇನ್ನೇನು ನಮ್ಗೆ ಸಸಿ ಆಗ್ತದೆ. ಇಲ್ಲಿ ಸ್ವಲ್ಪ ಎಲ್ಲ ತಿಂದಾಯ್ತು, ಲೈಟ್ ಫುಡ್ ಎಲ್ಲ ತಿಂದಾಯ್ತು. ಬೇರೆ ಬೇರೆ ವೆರೈಟಿ ಇತ್ತು, ಐಸ್ ಕ್ರೀಮ್ ಮತ್ತೆ ಕೆಲವು ಜ್ಯೂಸ್ ಐಟಮ್ಸ್ ಅಂತದೆಲ್ಲ ಇತ್ತು. ಇನ್ನು ಹೋಗುದು. ಮ್ಯಾಂಗೋ ಜ್ಯೂಸ್ ಕೂಡ ಕುಡ್ಲು, ಯಾರು ಸ್ವೀಟಿ ಒಳ್ಳೆ ಇತ್ತು ಹೇಳಿದ್ಲು, ಟೇಸ್ಟ್ ಮಾಡಿದ. ಆಮೇಲೆ ನಾವಿನ್ನು ಹೊರಡುದು. ಇನ್ನು ಗೊತ್ತಿಲ್ಲ ನಮ್ಮ ಯಜಮಾನ್ರು ಎಲ್ಲಿಗೆ ಕರ್ಕೊಂಡು ಹೋಗ್ತಾರ ಅಂತ ಹೇಳಿ. ಅವರು ಎಲ್ಲಿಗಾದ್ರೆ ಈಗ ನಮ್ಗೆ ಪಾರ್ಟಿ ಕೊಡ್ತಾರ ನೋಡ್ಬೇಕು. ಹೋಗುವ. ಈಗ ನಾವು ಊಟಕ್ಕೆ ಬಂದಿದ್ದೇವೆ ಫ್ರೆಂಡ್ಸ್. ಯಾಕಂದ್ರೆ ಊಟ ಮಾಡ್ಲೇಬೇಕಲ್ಲ ರಾತ್ರಿ. ಅಲ್ಲೆಲ್ಲ ಸುತ್ತಾಡಿ ಎಲ್ಲ ತುಂಬಾ ಖುಷಿ ಆಯ್ತು. ನಮ್ಮ ಯಜಮಾನರು ನಮ್ಮನ್ನು ಒಳ್ಳೆ ರೀತಿಯಲ್ಲೆಲ್ಲ ತೋರಿಸಿ ಜ್ಯೂಸು ಸೋಡಾ ಅಲ್ಲೆಲ್ಲ ಅವರಿಗೆ ಅದ್ರ ಬಗ್ಗೆ ಎಲ್ಲ ಗೊತ್ತುಂಟು. ಅದೆಲ್ಲ ತೆಗಿಸಿ ಆಮೇಲೆ ಈಗ ಊಟಕ್ಕೆ ಬಂದಿದ್ದೇವೆ. ಒಂದು ಲೈಟ್ ಫುಡ್, ರಾತ್ರಿ ಎಲ್ಲ ಲೈಟ್ ಫುಡ್ ಊಟ ಮಾಡಿ ಆಮೇಲೆ ನಾವು ಮನೆಗೆ ಹೊರಡುತ್ತೇವೆ. ಮೊದಲು ನಾವೆಲ್ಲ ಬರ್ತಿದ್ದೆವು, ಹಾಗೆ ಯೂಟ್ಯೂಬರ್ ಆಗಿಲ್ಲ ಆಯ್ತು ನಾವು. ಈಗ ಅಂದ್ರೆ ನಾವು ಅಲ್ಲಿ ಹೋದಾಗ ವಿಡಿಯೋ ಮಾಡ್ತಾ ಇರುವಾಗ ಅಲ್ಲಿದ್ದವರು ರೈತರು ಕೂಡ ನಮ್ಮ ಒಟ್ಟಿಗೆ ಒಳ್ಳೆ ಸಹಕಾರ ಕೊಟ್ಟು
ಮೇಡಮ್ ನಿಮ್ದು ವಿಡಿಯೋ ಉಂಟಾ, ನಮ್ದು ವಿಡಿಯೋ ಮಾಡಿ ಅಂತೇಳಿ ನಮಗೆ ಒಂದು ಉರಿದುಂಬಿಸಿದ್ರು. ಹಾಗೆ ಸೊ ನಾವು ಹಾಗೆ ವಿಡಿಯೋ ಕೂಡ ಮಾಡಿದೆವು ನಾವು ಅವತ್ತು ಕೂಡ. ಅವರು ಸಹ ಕೂಡ ಮಾತಾಡಿದ್ದಾರೆ, ಅವರಿಗೆ ಕೂಡ ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಅವರು ಕೂಡ ವಿಡಿಯೋದಲ್ಲಿ ಬರ್ತಾರಲ್ಲ, ಹಾಗೆ ನೀವು ಸಹ ನೋಡಿ ಎಲ್ಲ ವಿಡಿಯೋ ನೋಡಿ ನೀವು ಸಹ ಖುಷಿ ಪಡ್ತೀರಾ ಅಂತೇಳಿ ಭಾವಿಸ್ತೇನೆ. ಹಾಗೆ ನಾವು ಊಟಕ್ಕೆ ಬಂದಿದ್ದೇವೆ ಫ್ರೆಂಡ್ಸ್, ಇನ್ನು ಕುತ್ಕೊಳ್ಳುವ. ನೋಡಿ ನಮಗೆ ಬಾಳೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಗ್ರೀನ್ ಪೀಸ್ ವಿತ್ ಎಗ್ ಮಸಾಲ ಅಂತೂ ಇಲ್ಲಿ ಸೂಪರ್, ನಮಗೆ ತುಂಬ ಇಷ್ಟ ಆಗ್ತದೆ ಇಲ್ಲಿ. ಆಮೇಲೆ ಸೌತ್ ಚಿಕನ್ 65 ಕೂಡ ತಕೊಂಡೆವು, ಹಾಗೂ ರೊಟ್ಟಿ ಮತ್ತು ಬಟರ್ ಚಿಕನ್ ಮತ್ತು ಬಟರ್ ನಾನ್ ಮತ್ತು ಜೀರಾ ರೈಸ್ ತಕೊಂಡೆವು. ಅವಳದು ಭಾರಿ ಬಟರ್ ನಾನ್ ಸ್ವೀಟ್ ಇದೆ, ಯಾವಾಗ ನೋಡಿದ್ರೆ ಬಟರ್ ನಾನ್ ಅವಳಿಗೆ ಭಾರಿ ಫೇವ್ರೇಟ್. ಅದು ಬಟಾಣಿ ಎಂತ ಹೇಳಿ, ಬಟಾಣಿ ಮತ್ತೆ egg. ಬಟಾಣಿ ಮತ್ತೆ ಎಗ್ ಎಲ್ಲ ಹಾಕಿ ಮಸಾಲ ಮಾಡಿಕೊಡ್ತಾರೆ, ಸೂಪರ್ ಆಗ್ತದೆ. ಇಲ್ಲೇ ಟೇಸ್ಟ್ ಆಗ್ತದೆ ನನಗೆ ಸಹ. ನೋಡಿ ಬಟಾಣಿ ಮತ್ತೆ egg ಸ್ವಲ್ಪ ಪೆಪ್ಪರ್ ಎಲ್ಲ ಆಗ್ತದೆ ಅದಕ್ಕೆ, ಸೂಪರ್ ಟೇಸ್ಟ್. ಖಾರ ಜಾಸ್ತಿ ಇಲ್ಲ, ಲೈಟ್ ಖಾರ, ಒಳ್ಳೆ ಆಗ್ತದೆ, ತುಂಬ ಟೇಸ್ಟ್ ಉಂಟು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ, ಇಲ್ಲಿ ರೆಸ್ಟೋರೆಂಟಲ್ಲಿ ಎಂಡ್ ಮಾಡ್ತಿದ್ದೇವೆ. ಯಾಕೆ ಹೇಳಿದ್ರೆ ನಮ್ದು ಸ್ವಲ್ಪ ಊಟ ಮಾಡಿ ಇನ್ನು ಹೊರಡುದು, ಸ್ವಲ್ಪ ಬಾಕಿ ಆಗಿದೆ, ಊಟ ಮಾಡಿ ಹೊರಡ್ತೇವೆ. ಸೊ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ಯಾರು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಬಾಯ್ ಬಾಯ್.